ಸರ್ ಮತ್ತು ಕೃಷ್ಣಪ್ಪಣ್ಣ ಅವರೆಲ್ಲರೂ ನಮಗೆ ಪರ್ಸ್ನಲಿ ಇವರೆಲ್ಲ ಒಂಥರ ಮೋಟಿವೇಟರ್ಸ್ ಅಂತ ಅನ್ಕೋಬೋದು. ಏಕೆಂದರೆ ಇವರೆಲ್ಲರಿಂದನೇ ನಾವು ಈ ಮಟ್ಟಕ್ಕೆ ಅಂದರೆ ಈ ರ್ಯಾಲಿ ಆಗಿರ್ಬೋದು, ಪಿರಮಿಡ್ ನಿರ್ಮಾಣ ಆಗಿರ್ಬೋದು, ಕರುಣೆ ಅಂತ ಬಸವರಾಜ್ ಸರ್ ಹೇಳಿದ್ರು, ಆ ಕರುಣೆನ ಪ್ರಾಕ್ಟಿಕಲ್ ಆಗಿ ಎಲ್ಲ ಕಡೆ ಮಾಡ್ತಾ ಇರೋದಾಗಿರ್ಬೋದು. ಅವರಿಗೆ ಒಂದು ನನ್ನ ವೈಯಕ್ತಿಕವಾಗಿ ಅನಂತ ಕೋಟಿ ವಂದನೆಗಳು ಸರ್. ನೀವೆಲ್ಲ ಇನ್ಸ್ಪಿರೇಷನ್ ಮಾಸ್ಟರ್ಸ್ ಇವರು ಇವಾಗ ಏನು ಮಾಡ್ತಾ ಇದ್ದಾರೆ, ಎಲ್ಲ ಅಹಿಂಸಾ ಬಗ್ಗೆ ಹೇಳಿದ್ದಾರೆ. ನಾನು ಈಗ ರ್ಯಾಲಿ ಬಗ್ಗೆ ಹೇಳ್ತೀನಿ. ಈ ರ್ಯಾಲಿಗೆ ನಾವು ಜಸ್ಟ್ ಇವಾಗ ಹೋಗ್ಕೊಂಡು ಕೂತ್ಕೊಂಡು ಬಂದ್ವಿ, ಆದರೆ ಇದು ಇಂದಿನ ಶ್ರಮ ಯಾರು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾರ ಅವ್ರಿಗೆ ಮಾತ್ರ ಅದ್ರ ಕಷ್ಟ ಗೊತ್ತಿರುತ್ತೆ. ಅಂದರೆ ಆ ಒಂದು ಹೆಜ್ಜೆಗೂ ಎಷ್ಟು ಕಷ್ಟ, ಯಾರನ್ನ ಮೀಟ್ ಮಾಡಬೇಕು, ಹೇಗೆ ಮಾಡಬೇಕು, ಏನು ಮಾಡಬೇಕು ಅನ್ನೋದನ್ನ ಆ ರೆಸ್ಪಾನ್ಸಿಬಿಲಿಟಿ ತಗೊಂಡಿರೋರಿಗೆ ಮಾತ್ರ ಗೊತ್ತಾಗುತ್ತೆ. ನೀವು ಚಿಕ್ಕ ರೆಸ್ಪಾನ್ಸಿಬಿಲಿಟೀಸ್ ತಗೊಳ್ಳಿ, ಆಗ ಏನು ನಾವು ಬಾಯಿಲಿ ಹೇಳ್ತೀವಿ ಅದು ನಡ್ಕೊಂಡಿರೋ ಥರ ಆಗುತ್ತೆ. ಕರುಣೆ ಅಷ್ಟೇ ಕೂಡ. ಈಗ ನೀವು ಏನಾದರೂ ಇವಾಗ ನಾವು ರ್ಯಾಲಿಯಿಂದ ಹೋಗಾದ್ಮೇಲೆ ಮನೆಯಲ್ಲಿ ನೀವು ಒಂದ್ಸಲಿ ಧ್ಯಾನ ಮಾಡ್ಕೊಳ್ಳಿ. ಮಾಮೂಲಿ ಮಾಡಿರೋದು ಧ್ಯಾನಕ್ಕೂ ಈಗ ಯಾಕೆಂದರೆ ನಾವು ಘೋಷಣೆನ ಕೂಗಿರ್ತೀವಿ, ಆ ಘೋಷಣೆನ ಕೂಗ್ತಾ ಏನಾಗುತ್ತೆ, ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ. ನಾವು ಎಲ್ಲಿಯಾದರೂ ಹೋದ್ರೆ ಅಷ್ಟೇ, ಮಕ್ಳಿಗೂ ಹೇಳ್ಕೊಡ್ವಾಗ್ಲೂ ನಾನು ಪದೇ ಒತ್ತಿ ಹೇಳ್ಕೊಡ್ತಾ ಇರ್ತೇನೆ, ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ. ನಾವೇನು ವರ್ಡ್ ಹೇಳ್ತೀವ ಅದು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೋಗುತ್ತೆ. ಆಗ ಸಬ್ ಕಾನ್ಷಿಯಸ್ ಮೈಂಡ್ಗೆ ಹೋದಾಗ ಆ ನಿಜವಾಗ್ಲೂ ಆ ಕರುಣೆ ಅನ್ನೋದು ಯಾವ್ದಾದ್ರು ಪ್ರಾಣಿಗಳನ್ನ ನೋಡಿದಾಗ ನಿಜವಾದ ಕರುಣೆ ಅನ್ನೋದು ಬರುತ್ತೆ. ಬರೀ ಬಾಯಲ್ಲಿ ಘೋಷಣೆ ಮಾಡೋದ್ರಿಂದನೇ ಇಷ್ಟು ಅಂತ ಅಂದಮೇಲೆ ನಾವೆಲ್ಲರೂ ಇನ್ನೂ ಎಷ್ಟು ರ್ಯಾಲಿಗಳನ್ನ ಮಾಡ್ಬೋದು, ಇನ್ನೂ ಎಷ್ಟು ದೊಡ್ಡ ರ್ಯಾಲಿಗಳನ್ನ ಮಾಡೋಣ. ಇವರು ಸರ್ ಹೇಳ್ದಂಗೆ ಅಷ್ಟು ದೊಡ್ಡ ರ್ಯಾಲಿಗಳನ್ನ ಮಾಡ್ತಾ ಇರೋದು ಕೇಳಿಸ್ಕೊಳ್ಳೋಕ್ಕೆ ಕೋಟಿಗಟ್ಟಲೆ ಮಾಡ್ತಾರೆ ಅನ್ನೋದೇ ಎಷ್ಟು ಖುಷಿ ಅನ್ಸುತ್ತೆ. ಜಸ್ಟ್ ನಾವು ರೋಡಲ್ಲಿ ಬಂದ್ವಿ, ಇದು ಹಿಂದೆ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೆ ಒಂದು ಜೋರಾದ ಚಪ್ಪಾಳೆ ಮಾಸ್ಟರ್. ತುಂಬ ಕಷ್ಟ ಇದೆ, ರ್ಯಾಲಿ ನಡೆಸೋದಷ್ಟು ಸುಲಭ ಅಲ್ಲ. ಅದ್ರ ಹಿಂದೆ ಈ ಶ್ರಮನ ಎಷ್ಟೋ ನಿದ್ದೆ ಕೂಡ ಬರೋದಿಲ್ಲ, ರಾತ್ರಿ ಬೆಳಗಾಗದ್ರೆ ಯಾರು ಬರ್ತಾರೆ ಯಾರು ಬರಲ್ಲ ಏನಂತ. ಯಾಕೆಂದ್ರೆ ಅದನ್ನ ಅನುಭವಿಸಿದೀವಿ, ಮಾಡಿದೀವಿ. ಅದಕ್ಕೆ ಹೇಳ್ತಾ ಇದೀವಿ, ನೀವು ಎಲ್ಲರೂ ಒಂದು ಚಿಕ್ಕ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ, ಅವರಿಗೆ ಈಸಿ ಮಾಡ್ಕೊಡಿ. ಥ್ಯಾಂಕ್ ಯು.